ಪಕ್ಷದ ಮುಖಂಡತ್ವದಲ್ಲಿ ಅದರ ರಾಜ್ಯಾಧ್ಯಕ್ಷ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಮೇಶ್ ಗೌಡ ನೇತೃತ್ವದಲ್ಲಿ ಕೂಡ ನಾವು ಇಲ್ಲಿ ಒಂದು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಸೇರಿದ್ದೇವೆ. ಈ ಪ್ರತಿಭಟನೆಯ ಉದ್ದೇಶ ಏನು, ಇತ್ತೀಚಿನ ದಿನಗಳಲ್ಲಿ ಮುಖ್ಯವಾಗಿರ್ತಕ್ಕಂಥ ಕಾಂಗ್ರೆಸ್ ದೇಶ ಮತ್ತು ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ವರ್ತನೆ ಮಾಡ್ತಾ ಇದೆ ಮತ್ತು ಏನೇ ನಡೆಯತಕ್ಕಂತಹ ಏನು ಒಂದು ಜಾಗತಿಕ ಮಟ್ಟದ ಒಂದು ಸುಮ್ಮಿತೇರಿದೆ, ಸಮ್ಮೇಳನ ಇದೆ, ಅದರ ಮುಂದೆ ಅಲ್ಲಿ ಭಾಗಿಯಾಗಿರ್ತಕ್ಕಂತಹ ವಿಶ್ವ ಮಟ್ಟದ ಹಲವಾರು ಸಂಸ್ಥೆಗಳು ಮಲ್ಟಿನ್ಯಾಷನಲ್ ಸಂಸ್ಥೆಗಳು ಏನಿದ್ದಾವೆ ಅಲ್ಲಿಯ ಮುಖ್ಯಸ್ಥರಿದ್ದು ಈ ದೇಶದ ಪ್ರಗತಿಗೆ ಮತ್ತು ಏನು ಭಾರತ ಪ್ರಪಂಚದಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲಿ ಅಮೆರಿಕ ಮತ್ತು ಚೀನಾ ಬಿಟ್ಟ ನಂತರ 3ನೇ ಸ್ಥಾನದಲ್ಲಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ವಿಶ್ವ ಮಟ್ಟದಲ್ಲಿ ಒಂದು ಜಾಗತಿಕ ಸಮ್ಮೇಳನ ನಡೀತದೆ, ಅಲ್ಲಿ ಈ ಭಾರತ ದೇಶಕ್ಕೆ ಬರತಕ್ಕಂತಹ ಹಲವಾರು ಏನು ಜಾಗತಿಕ ಮಟ್ಟದಲ್ಲಿ ಬರ್ತಕ್ಕಂತಹ ಏನು ಇನ್ವೆಸ್ಟ್ಮೆಂಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮಂತಹ ಜಾಗತಿಕ ಪ್ರತಿನಿಧಿಗಳ ಮುಂದೆ ಇವತ್ತು ಅರೆಬೆತ್ತಲಾಗಿ ಪ್ರದರ್ಶನ ನೀಡಿರ್ತಕ್ಕಂಥದ್ದು ನಿಜವಾಗಿ ಒಂದು ಶೋಚನೀಯ. ಒಂದು ಕಡೆ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ರೀತಿಯ ಒಂದು ಅಧಿಕಾರ ಇದೆ. ಕಾಂಗ್ರೆಸ್ ಆಡಳಿತಕ್ಕಂತಹ ಪಕ್ಷದ ಏನು ನಡೆನುಡಿಗಳಿದ್ದಾವೆ, ಅದರ ಯೋಜನೆಗಳೇನಿವೆ, ಧೋರಣೆಗಳೇನಿವೆ ವಿರೋಧಿಸಬಹುದು. ಆದರೆ ಅದು ಕೇವಲ ನಮ್ಮ ಭಾರತದಲ್ಲಿರ್ತಕ್ಕಂತಹ ಮಟ್ಟಿಗೆ ನಾವು ಮಾಡಬಹುದು ವಿನಃ ಯಾವಾಗ ವಿಶ್ವ ಪ್ರತಿನಿಧಿಗಳು ಬಂದಿದ್ದಾರೆ ಅದಕ್ಕೆ ಸಂಬಂಧಪಟ್ಟಾಗೆ ಕೂಡ ನೋಡಿ ಈ ರೀತಿಯಾಗಿ ಅವಿವೇಕವಾಗಿ ಅನಾಗರಿಕವಾಗಿ ಏನು ವರ್ತನೆ ಮಾಡಿದರೆ ನಿಜವಾಗಿಯೂ ಖಂಡನಾರ್ಹ. ಇದಲ್ಲದೆ ಕೂಡ ನಮಗೆ ಗೊತ್ತೇ ಇದೆ, ಏನು ಪತ್ರಿಕಾ ಸ್ವಾತಂತ್ರ್ಯ ಇದೆ ಅದು 6ನೇ ಒಂದು ಹಕ್ಕು ಇದ್ದಾಗಿ. ಇವತ್ತು ವಿಧಾನಮಂಡಲ ನಡೀತಕ್ಕಂತಹ ಯಾವುದೇ ಕಾರ್ಯಕಲಾಪಗಳಾಗಬಹುದು ಮತ್ತು ವಿಧಾನಸಭೆ ನಡೀತಕ್ಕಂತಹ ಸರ್ಕಾರದ ಯಾವುದೇ ರೀತಿಯಾದಂತಹ ಏನು ಯೋಜನೆಗಳು ಮತ್ತು ಕಾರ್ಯವೈಫಲ್ಯ ಇದ್ದು ಕೂಡ ಇವತ್ತು ಅದನ್ನ ಜನರಿಗೆ ಮತ್ತು ಪ್ರತಿಯೊಬ್ಬ ನಾಗರಿಕರಿಗೂ ಮಂದಟ್ ಮಾಡತಕ್ಕಂತಹ ಅಧಿಕಾರ ನಿಮ್ಗಿರ್ತಕ್ಕಂಥದ್ದು. ಬಹುಶಃ ಸರ್ಕಾರ ಎಲ್ಲೋ ಈ ತಮ್ಮ ಕಾರ್ಯವೈಫಲ್ಯಗಳನ್ನ ನೀವು ಎತ್ತು ತೋರ್ತೀರಿ ಅಂತೇಳಿ ಅದಕ್ಕೆ ಒಂದು ಆ ಸ್ವಾತಂತ್ರ್ಯಕ್ಕೆ ಧಕ್ಕೆ ಮಾಡಿದ ಸಲುವಾಗಿ ನಿಮಗೆ ವಿಧಾನಸಭೆಗೆ ಅಲ್ಲಿ ಪ್ರವೇಶಕ್ಕೆ ನಿಮಗೆ ನಿರ್ಬಂಧನೆಯನ್ನು ಹೇಳಿದ್ದಾರೆ. ಬಂಧುಗಳೇ, ಬಹುಶಃ ತಮಗೆ ಗೊತ್ತಿರುವ ಹಾಗೆ ವಿಧಾನಸಭೆ, ವಿಧಾನ ಪರಿಷತ್ತಿನ ಕಾರ್ಯಕಲಾಪಗಳಾಗಲಿ ಅಲ್ಲಿ ನಡೀತಕ್ಕಂತಹ ಏನು ಬೇರೆ ರೀತಿಯಾದಂತಹ ಕಾರ್ಯಕಲಾಪಗಳಿಗೆಲ್ಲ ಉಸ್ತುವಾರಿಗೆ ಅಲ್ಲಿಯ ಸ್ಪೀಕರ್ ಮತ್ತು ಚೇರ್ಮನ್ಗಳಿಗೆ ಕಾರಣ. ಅವರುಗಳ ಅನುಮತಿ ಇಲ್ಲದೆ ಸರ್ಕಾರ ತನ್ನದೇ ಆದಂತಹ ಒಂದು ಅಧಿಕಾರಿಶಾಹಿಯನ್ನ ಒಂದು ಈ ರೀತಿಯಾಗಿ ನಿರ್ಬಂಧ ಇರತಕ್ಕಂಥ ಖಂಡನೀಯ. ಇವತ್ತು ನಾವೇನು ಇಲ್ಲೆಲ್ಲ ಸೇರಿದ್ದೇವೆ, ಏನು ಕಾಂಗ್ರೆಸ್ ಪಕ್ಷ ವಿಶ್ವ ಜಗತ್ತಿನಲ್ಲಿರ್ತಕ್ಕಂತಹ ಏನು ಪ್ರತಿನಿಧಿಗಳು ಬಂದಿದ್ದಾರೆ ಅವರ ಮುಂದೆ ನಡೆಸಿಕೊಂಡಂತಹ ರೀತಿ ಮತ್ತು ನಿಮ್ಮ ಏನು ಪತ್ರಿಕಾ ಸ್ವಾತಂತ್ರ್ಯವನ್ನು ಕಳಿಸುತ್ತಿದ್ದಾರೆ ಇದರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡ್ತಿದ್ದೇವೆ. ಬಹುಶಃ ನಾವು ಇಲ್ಲಿ ಮೊಂಬತ್ತಿಯನ್ನು ಹಚ್ಚಿ ಅವರಿಗೆ ಒಂದು ಬೆಳಕು ಕಾಣಲಿ. ಮುಂದಿನ ದಿನಗಳಾದ ಕೂಡ ಒಂದು ಒಳ್ಳೆಯ ರೆಸ್ಪಾನ್ಸಿಬಲ್ ಅಪೋಸಿಷನ್ ಕೆಲಸ ಮಾಡಲಿ ಅಂತ ಹೇಳ್ತಕ್ಕಂಥ ವಿಷಯ ಸೇರಿದ್ದೇವೆ. ಇವತ್ತೆಲ್ಲರೂ ಕೂಡ ನೀವು ಬಂದಿದ್ದೀರಿ. ದಯಮಾಡಿ ಎಲ್ಲರೂ ಸೇರಿ ಈ ಸರ್ಕಾರದ ವಿರುದ್ಧ ನಾವು ಎಲ್ಲ ರೀತಿಯಾದಂತಹ ಇವರ ಧೋರಣೆಗಳನ್ನು ಕೂಡ ಮತ್ತು ಇವರ ಏನು ಸಾರ್ವಜನಿಕ ಜೀವನದಲ್ಲಿ ಏನನ್ನು ನಡೆಸ್ತಾ ಇರುತ್ತೆ ಕೂಡ ನಾವು ಖಂಡನೆ ಮಾಡೋಣ ಅಂತ ಹೇಳಿ ನಾವು ಸೇರಿದ್ದೇವೆ. ನಮ್ಮ ಜೈಕ್ಕೆ ಎಲ್ಲರೂ ಸಹಕಾರ ನೀಡಬೇಕೆಂದು ಕೋರ್ತೇವೆ.